ಇವತ್ತು ನಾವು ಶ್ರೀ ಶನಿ ಮಹಾತ್ಮೆಯ ಕಥೆಯನ್ನು ಕೇಳೋಣ. ಉಜ್ಜಯಿನಿ ಎಂಬ ನಗರದಲ್ಲಿ ವಿಕ್ರಮ ರಾಜನು ರಾಜ್ಯವಾಳುತ್ತಾ ಇದ್ದನು. ಅವನು ಅತ್ಯಂತ ವೀರನಾದ ಅರಸನಾಗಿದ್ದ. ಒಂದು ದಿನ ಅವನ ಆಸ್ಥಾನದಲ್ಲಿ ನವಗ್ರಹಗಳಲ್ಲಿ ಶ್ರೇಷ್ಠನು ಯಾರು ಅಂತ ಚರ್ಚೆ ಪ್ರಾರಂಭ ಆಯಿತು. ಉಪಸ್ಥಿತರಿದ್ದ ಪಂಡಿತರಲ್ಲಿ ಮೊದಲನೆಯವನು ರವಿಯ ಸ್ತುತಿಯನ್ನು ಮಾಡಿ, ರವಿ ಅತ್ಯಂತ ತೇಜಸ್ವಿ, ವಿಘ್ನಹರ್ತ, ರೋಗಹರ್ತ. ಇವನ ಉಪಾಸನೆಯಿಂದ ಗ್ರಹಗಳು ಪೀಡನೆಯನ್ನು ಮಾಡುವುದಿಲ್ಲ. ಎಲ್ಲ ಗ್ರಹಗಳಿಗೂ ಈತ ಆಜ್ಞಾಕರ್ತ. ಇವನು ಪ್ರತ್ಯಕ್ಷ ಸೂರ್ಯನಾರಾಯಣನು ಅಂತ ಹೇಳಿದ. ಎರಡನೇ ಪಂಡಿತ 16 ಕಲೆಗಳಿರುವ ಚಂದ್ರ ರಾತ್ರಿಗೆ ಶೋಭೆ, ನಿರ್ಮಲ, ಈ ರೀತಿಯಾಗಿ ಹೇಳಿ ಚಂದ್ರನನ್ನು ವರ್ಣಿಸಿದ. ಮೂರನೆಯವ ಮಂಗಳನ ಬಗ್ಗೆ ಹೇಳುತ್ತಾ, ಮಂಗಳ ಮಹಾ ಸಾಮರ್ಥ್ಯಶಾಲಿ, ಪೂಜಿಸಿದವನಿಗೆ ಕೃಪೆಯನ್ನು ತೋರುವವ ಇವ ಎಂಬುದಾಗಿ ಹೇಳಿದ. ನಾಲ್ಕನೆಯವ ಬುಧನು ಮಹಾಬಲಶಾಲಿ, ಇವನನ್ನು ಪೂಜಿಸಿದರೆ ಎಲ್ಲ ವಿಘ್ನಗಳು ನಾಶವಾಗ್ತದೆ. ಇವನ ಕೃಪೆಯಿಂದ ಮಾನವ ಧನವಂತನಾಗ್ತಾನೆ. ಇವನು ಅಪ್ರತಿಮ ಬುದ್ಧಿವಂತ ಎಂದು ಹೇಳುತ್ತಾನೆ. ಐದನೆಯ ಪಂಡಿತನು ಎಲ್ಲರಲ್ಲೂ ಗುರುವು ಶ್ರೇಷ್ಠ, ಇವನನ್ನು ಸ್ಮರಿಸಿದರೆ ದುಃಖ ಬಡತನ ಓಡಿ ಹೋಗ್ತದೆ. ಇವನು ಮಹಾಜ್ಞಾನಿ ಎಂಬುದಾಗಿ ಗುರುವಿನ ಬಗ್ಗೆ ಹೇಳುತ್ತಾನೆ. ಆರನೆಯವನು ಶುಕ್ರನನ್ನು ಸ್ತುತಿಸಿ, ಈತ ಮಹಾ ಸಾಮರ್ಥ್ಯಶಾಲಿ, ವಿಘ್ನಗಳನ್ನು ನಾಶ ಮಾಡ್ತಾನೆ, ದಿವ್ಯವಾದ ದೇಹ ಇರುವವನು. ಇವನ ಪೂಜೆಯನ್ನು ಮಾಡಿದವರ ಶೌರ್ಯಕ್ಕೆ ಮಿತಿ ಇಲ್ಲ, ಭಕ್ತರ ಇಚ್ಛೆಯನ್ನು ಪೂರ್ತಿಗೊಳಿಸುವವ ಈತ ಅಂತ ಹೇಳುತ್ತಾನೆ. ಪಂಡಿತರ ಮಾತುಗಳನ್ನು ಕೇಳ್ತಾ ವಿಕ್ರಮರಾಜ, ನೀವು ಹೇಳಿದ್ದು ಸರಿಯಾಗಿದೆ ಅಂತ ತಲೆ ಅಲ್ಲಾಡಿಸ್ತಾ, ಮತ್ತೆ ಯಾವ ಯಾವ ಗ್ರಹಗಳು ಉಳಿದಿವೆ ಅವುಗಳ ಬಗ್ಗೆ ಹೇಳಿ ಅಂತ ಹೇಳ್ದ. ರಾಹು ಮತ್ತು ಕೇತು ಇಬ್ಬರು ಚಂದ್ರ ಮತ್ತು ಸೂರ್ಯರನ್ನು ಪೀಡಿಸುವವರು, ರಾಕ್ಷಸರು, ಕ್ರೂರರು ಎನ್ನುತ್ತಾ 7ನೇ ಮತ್ತು 8ನೇ ಪಂಡಿತರು ಹೇಳುತ್ತಾರೆ. ಆಮೇಲೆ 9ನೆಯ ಪಂಡಿತನು ಹೇಳುತ್ತಾನೆ, ಶನಿಯು ಎಲ್ಲ ಗ್ರಹಗಳಲ್ಲಿಯೂ ಅತ್ಯಂತ ಶ್ರೇಷ್ಠ. ಇವನು ಯಾರ ಮೇಲೆ ಕೃಪೆಯನ್ನು ಮಾಡುವನೋ ಅವನ ಕೆಲಸಗಳೆಲ್ಲವೂ ನಿರ್ವಿಘ್ನವಾಗಿ ನೆರವೇರುತ್ತವೆ. ಇವನು ಯಾರ ಮೇಲೆ ಸಿಟ್ಟಿಗೇಳುವನೋ ಅವರನ್ನು ಇವನು ಸಂಪೂರ್ಣ ನಾಶ ಮಾಡ್ತಾನೆ. ಮಹಾಕೋಪಿಷ್ಠ, ಎಲ್ಲ ದೇವತೆಗಳನ್ನೂ ರಾಕ್ಷಸರನ್ನೂ ಮಾನವರನ್ನೂ ಕಾಡಿರುವನು ಈತ. ಅಷ್ಟೇ ಏಕೆ, ಸ್ವತಃ ಅವನ ತಂದೆಯನ್ನು ಸಹ ಕಾಡಿದ್ದಾನೆ. ಇವನು ಹುಟ್ಟಿದ ಕೂಡಲೇ ಇವನ ದೃಷ್ಟಿ ಇವನ ತಂದೆಯ ಮೇಲೆ ಬಿದ್ದಿತ್ತು. ದೇಹಕ್ಕೆ ಕುಷ್ಠರೋಗ ಬಂತು ಅವನ ತಂದೆದ್ದು. ಅವನ ಸಾರಥಿ ಕುಂಟನಾದ, ಎಷ್ಟೇ ಪ್ರಯತ್ನ ಪಟ್ಟರೂ ಗುಣವಾಗಲಿಲ್ಲ. ಯಾವಾಗ ಶನಿಯ ದೃಷ್ಟಿ ಬೇರೆ ಕಡೆ ತಿರುಗಿತೋ ಆಗ ಎಲ್ಲರಿಗೂ ಗುಣವಾಯಿತು ಅಂತ ಹೇಳದ 9ನೆಯ ಪಂಡಿತ. ಆಗ ವಿಕ್ರಮರಾಜ ನಗ್ತಾನೆ. ಆಮೇಲೆ ಹೇಳುತ್ತಾನೆ, ಇಂತಹ ಅಪವಿತ್ರ ಮಗ ಹುಟ್ಟುವುದರಿಂದ ಏನು ಉಪಯೋಗ? ಅವನು ಮಗ ಅಲ್ಲ, ವೈರಿ. ಹುಟ್ಟಿದ ಕೂಡಲೇ ಇಷ್ಟು ಅಪಾಯ ಮಾಡಿದ ಮೇಲೆ ದೊಡ್ಡವನಾದ ಮೇಲೆ ಅವನು ಎಷ್ಟು ಅಪಾಯವನ್ನು ಮಾಡಲಿಕ್ಕಿಲ್ಲ ಅಂತ ಹೇಳಿ ಚಪ್ಪಾಳೆ ತಡ್ತಾ ವಿನೋದವಾಗಿ ಶನಿ ಬಗ್ಗೆ ತನ್ನ ಸಭೆಯಲ್ಲಿ ವಿಕ್ರಮ ಮಾತಾಡ್ತಾ ಇದ್ದ. ಆ ಕ್ಷಣದಲ್ಲಿ ಶನಿದೇವ ತನ್ನ ವಿಮಾನದಲ್ಲಿ ಆಕಾಶದಲ್ಲಿ ಸಂಚಾರ ಮಾಡ್ತಾ ಇದ್ದವ ವಿಕ್ರಮನ ಮಾತನ್ನು ಕೇಳಿ ವಿಕ್ರಮನ ರಾಜಸಭೆಗೆ ಬರ್ತಾನೆ. ಪಂಡಿತರು ನೋಡಿದವರು ಶನಿದೇವ ಬಂದ ಅಂತ ರಾಜನಿಗೆ ಹೇಳುತ್ತಾರೆ. ಆಗ ವಿಕ್ರಮ ಸಿಂಹಾಸನದಿಂದ ಇಳಿದು ಬಂದು ಶನಿದೇವನ ಪಾದಕ್ಕೆ ಬೀಳ್ತಾನೆ. ಆಗ ಶನಿದೇವ ರಾಜನ ಹತ್ರ, ನಿನಗೆ ತುಂಬ ಸೊಕ್ಕು, ಆದ್ದರಿಂದ ನನ್ನ ಬಗ್ಗೆ ಹಾಸ್ಯ ಮಾಡ್ತಾ ಇದ್ದೀಯಾ? ಕನ್ಯಾ ರಾಶಿ ಬಂದಾಗ ನಾನು ಬರ್ತೇನೆ, ಆಗ ನನ್ನ ಸಾಮರ್ಥ್ಯವನ್ನು ನೋಡು ಅಂತ ಹೇಳಿ ಶನಿದೇವ ತನ್ನ ವಿಮಾನವನ್ನು ಏರ್ದ. ವಿಕ್ರಮ ದೈನ್ಯದಿಂದ, ಹೇ ಶನಿದೇವ, ನನ್ನನ್ನು ರಕ್ಷಿಸು, ನನ್ನ ಮಾತುಗಳನ್ನು ಮರೆತು ನನಗೆ ಕ್ಷಮೆ ಮಾಡು ಅಂತ ಪರಿಪರಿಯಾಗಿ ಬೇಡಿಕೊಳ್ತಾನೆ. ಆದರೆ ಶನಿದೇವರಿಗೆ ಸಮಾಧಾನ ಆಗಲಿಲ್ಲ. ನೀನು ನನ್ನ ಪರಾಕ್ರಮವನ್ನು ಒಂದ್ಸಲ ನೋಡು ಅಂತ ರಾಜನಿಗೆ ಹೇಳಿ ಶನಿದೇವ ಹೊರಟು ಹೋದ. ಈಗ ರಾಜ ವಿಕ್ರಮನಿಗೆ ಚಿಂತೆ ಆಯಿತು, ಶನಿದೇವನಿಂದ ಕಷ್ಟ ತಪ್ಪಿದ್ದಲ್ಲ ಅಂತ. 1 ತಿಂಗಳು ಕಳೆಯಿತು. ಹಾಗೆ ವಿಕ್ರಮ ದಿನಾಲೂ ಸ್ನಾನವನ್ನು ಮಾಡಿ ಶ್ರದ್ಧೆಯಿಂದ ಶನಿದೇವನನ್ನು ಪೂಜಿಸ್ತಾ ಇದ್ದ. ಶನಿದೇವರ ದೃಷ್ಟಿ ವಿಕ್ರಮನ ಮೇಲೆ ಬಿದ್ದಿತು. ಪಂಡಿತರು ವಿಕ್ರಮನಿಗೆ ಹೀಗೆ ಹೇಳಿದರು, ಶನಿಯನ್ನು ಭಕ್ತಿಯಿಂದ ಪೂಜಿಸು, ಇಲ್ಲದೇ ಇದ್ದರೆ ಶನಿ ತುಂಬ ಪೀಡೆಯನ್ನು ಕೊಡ್ತಾನೆ. ಅವನ ಪೀಡೆಯನ್ನು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಅವನ ಪೀಡೆಯನ್ನು ಎದುರಿಸುವ ಧೈರ್ಯ ಬರ್ತದೆ ನಿನ್ನಲ್ಲಿ.
ಅವನು 7.5 ವರ್ಷ ಪೀಡೆ ಕೊಡ್ತಾನೆ. ಶನಿದೇವರ ಪ್ರತಿಮೆಯನ್ನು ಮಾಡಿ ಆಮೇಲೆ ತೈಲದಿಂದ ಅಭಿಷೇಕವನ್ನು ಮಾಡಬೇಕು. ಬ್ರಾಹ್ಮಣರಿಂದ 23,000 ಶನಿ ಜಪವನ್ನು ಮಾಡಿಸಬೇಕು. ಜಪದ ನಂತರ ಅವರಿಗೆ ದಾನ ದಕ್ಷಿಣೆಯನ್ನು ಕೊಟ್ಟು ಭೋಜನವನ್ನು ಹಾಕಿ ತೃಪ್ತಿಪಡಿಸಬೇಕು. ಇದರಿಂದ ಶನಿದೇವ ಪ್ರಸನ್ನನಾಗ್ತಾನೆ ಅಂತ ಪಂಡಿತರು ಹೇಳುತ್ತಾರೆ. ಅವರು ಹೇಳಿದ ಹಾಗೆ ಮಾಡ್ತಾ ಶನಿದೇವರನ್ನು ಶ್ರದ್ಧೆಯಿಂದ ಪೂಜಿಸ್ತಾ ಇದ್ದ ವಿಕ್ರಮರಾಜ ಒಂದು ದಿನ ಶನಿದೇವರು ವೇಷವನ್ನು ಬದಲಾಯಿಸಿಕೊಂಡು ಕುದುರೆಯನ್ನು ಮಾರಾಟ ಮಾಡಲಿಕ್ಕೆ ಉಜ್ಜಯಿನಿಗೆ ಬರ್ತಾರೆ. ವೇಷ ಬದಲಿಸಿದ್ದರಿಂದ ಬಂದವರು ಶನಿದೇವರು ಅಂತ ಯಾರಿಗೂ ಗೊತ್ತಾಗಲಿಲ್ಲ. ವಿಕ್ರಮರಾಜ ಕುದುರೆಗಳ ಬೆಲೆ ಕೇಳುತ್ತಾನೆ. ಆಗ ಮಾರುವೇಷದಲ್ಲಿದ್ದಂತಹ ಶನಿದೇವ ಕುದುರೆಯ ಮೇಲೆ ಹತ್ತಿ ನೋಡಿರಿ, ಆಗ ಇವುಗಳ ಬೆಲೆಯು ನಿಮಗೆ ಗೊತ್ತಾಗುವುದು ಅಂತ ಹೇಳುತ್ತಾನೆ. ಆಗ ವಿಕ್ರಮರಾಜ ಕುದುರೆಯ ಮೇಲೆ ಹತ್ತುತ್ತಾನೆ. ಚಾಟಿಯಿಂದ ಒಂದು ಏಟನ್ನು ಹೊಡಿತಾನೆ ಕುದುರೆಗೆ ಪರೀಕ್ಷೆ ಮಾಡುವುದಕ್ಕಾಗಿ. ಕುದುರೆ ವೇಗವಾಗಿ ಓಡಿ ಮಹಾ ಅರಣ್ಯಕ್ಕೆ ವಿಕ್ರಮನನ್ನು ಕರ್ಕೊಂಡು ಬಂತು. ಅರಣ್ಯದಲ್ಲಿ ಒಂದು ನದಿ ತೀರಕ್ಕೆ ಕುದುರೆ ಬಂದು ನಿಂತಿತು. ರಾಜ ಕುದುರೆಯಿಂದ ಕೆಳಗೆ ಇಳಿದ ತಕ್ಷಣ ಕುದುರೆ ಮಾಯ ಆಯಿತು, ನದಿಯೂ ಇಲ್ಲದ ಹಾಗೆ ಆಯಿತು. ಇದನ್ನು ಕಂಡ ರಾಜನಿಗೆ ಆಶ್ಚರ್ಯ ಆಯಿತು. ಸೂರ್ಯಾಸ್ತ ಆಯಿತು, ಎಲ್ಲ ಕಡೆ ಕತ್ತಲಾಯಿತು. ರಾತ್ರಿಯನ್ನು ವಿಕ್ರಮ ಅಲ್ಲೇ ಕಳೀತಾನೆ. ಬೆಳಗಾದ ಮೇಲೆ ಅಲ್ಲಿಂದ ಹೊರಟು ತಾಮಲಿಂದ ಅನ್ನುವಂತಹ ಒಂದು ನಗರಕ್ಕೆ ಬಂದ ವಿಕ್ರಮರಾಜ. ಇತ್ತ ಉಜ್ಜಯಿನಿಯಲ್ಲಿ ಜನರು ಅರಸನನ್ನು ಕಾದರು. ಬಹಳ ಹೊತ್ತಾದರೂ ಬರಲಿಲ್ಲ ರಾಜ ಅಂತ ಚಿಂತೆ ಆಯಿತು ಅವರಿಗೆ. ಆಗ ಶನಿದೇವ ಮಾರುವೇಷದಲ್ಲಿದ್ದವ ನನ್ನ ಕುದುರೆಯನ್ನು ಕೊಡಿ, ಇಲ್ಲ ಅದರ ಬೆಲೆಯನ್ನು ಕೊಡಿ ಅಂತ ಕೇಳಲಿಕ್ಕೆ ಪ್ರಾರಂಭ ಮಾಡಿದ. ಊರಿನವರೆಲ್ಲ ಊರ ಸುತ್ತಮುತ್ತ ಕುದುರೆಯನ್ನು ಹುಡುಕಿದರು. ಆದರೆ ರಾಜನ ಸುಳಿವೂ ಇಲ್ಲ, ಕುದುರೆಯ ಸುಳಿವೂ ಇರಲಿಲ್ಲ. ಕೊನೆಗೆ ಆ ಕುದುರೆಯ ಬೆಲೆಯನ್ನು ಶನಿದೇವನಿಗೆ ಕೊಟ್ಟು ಅವನನ್ನು ಕಳುಹಿಸಿದ್ರು. ಇತ್ತ ವಿಕ್ರಮರಾಜ ತಾಮಲಿಂದಪುರಕ್ಕೆ ಬಂದು ಅಲ್ಲಿ ಶ್ರೀಪತಿ ಎಂಬ ವ್ಯಾಪಾರಸ್ಥನ ಕಟ್ಟೆಯ ಮೇಲೆ ಕುಳಿತುಕೊಂಡ. ಆ ದಿನ ವ್ಯಾಪಾರಸ್ಥನಿಗೆ ತುಂಬ ವ್ಯಾಪಾರ ಆಯಿತು. ಈ ಅಪರಿಚಿತ ವ್ಯಕ್ತಿ ತನ್ನ ಕಟ್ಟೆಯ ಮೇಲೆ ಬಂದು ಕೂತ್ಕೊಂಡದ್ರಿಂದ ಅದೇ ಆ ವ್ಯಾಪಾರ ಜಾಸ್ತಿ ಆಯಿತು ಅಂತ ಅಂದ್ಕೊಂಡು ವಿಕ್ರಮನನ್ನು ಆತ ತನ್ನ ಮನೆಗೆ ಕರ್ಕೊಂಡು ಹೋಗಿ ಅವನ ಬಗ್ಗೆ ವಿಚಾರಿಸಿ ಅವನಿಗೆ ಒಳ್ಳೆಯ ಊಟವನ್ನು ಹಾಕಿ ಅವನಿಗೆ ಅಲ್ಲೇ ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಹೇಳಿದ. ವಿಕ್ರಮ ಹಾಗೆ ಮಾಡಿದ. ಆ ಶ್ರೀಪತಿ ವ್ಯಾಪಾರಸ್ಥ ತನ್ನ ಮಗಳಾದ ಆಲೋಲಿಕೆಯನ್ನು ಆ ಅಪರಿಚಿತನಿಗೆ ಕೊಟ್ಟು ವಿವಾಹ ಮಾಡಬೇಕು ಅಂತ ನಿಶ್ಚಯಿಸಿದ. ಸೌಂದರ್ಯವತಿಯಾದ ಆಕೆ ಎಷ್ಟು ವರಗಳನ್ನು ಹುಡುಕಿದ್ರೂ ಅವರನ್ನು ಒಪ್ತಾ ಇರಲಿಲ್ಲ. ಈಗ ಉತ್ತಮವಾದ ವರನೊಬ್ಬ ಬಂದಿದ್ದಾನೆ, ಅವನನ್ನು ಮದುವೆ ಆಗು ಎಂಬುದಾಗಿ ವ್ಯಾಪಾರಸ್ಥ ತನ್ನ ಮಗಳಿಗೆ ಹೇಳಿದಾಗ ಆಕೆ ನಾನು ಯಾರನ್ನೂ ಪರೀಕ್ಷಿಸದೆ ಮದುವೆ ಆಗಲಾರೆ, ಈ ರಾತ್ರಿ ಆತನನ್ನು ಪರೀಕ್ಷಿಸ್ತೇನೆ ಅಂತ ಆಲೋಲಿಕೆ ಹೇಳ್ತಾಳೆ. ವ್ಯಾಪಾರಸ್ಥ ಅದಕ್ಕೆ ಒಪ್ಪಿದ. ಅವರ ಮಾತಿನಂತೆ ವ್ಯಾಪಾರಸ್ಥ ವಿಕ್ರಮನನ್ನು ತನ್ನ ಮಗಳ ಹತ್ತಿರ ಕಳಿಸ್ತಾನೆ. ಅದೊಂದು ಚಿತ್ರಶಾಲೆ ಆಗಿರ್ತದೆ. ಅಲ್ಲಿ ಹಂಸ, ಕೋಗಿಲೆ ಮುಂತಾದ ಪಕ್ಷಿಗಳ ಚಿತ್ರವನ್ನು ಬಿಡಿಸಿದ್ರು. ಅಲ್ಲೇ ವಿಕ್ರಮನ ವಿಶ್ರಾಂತಿಗಾಗಿ ಮಂಚವನ್ನು ಹಾಕಿದ್ರು. ಆ ಚಿತ್ರಶಾಲೆಯಲ್ಲಿ ಎಲ್ಲ ಕಡೆ ವಜ್ರ ವೈಢೂರ್ಯಗಳೇ ತುಂಬಿದ್ವು. ಶನಿ ದೇವರೇ ಕಷ್ಟ ಕೊಡುವುದಕ್ಕಾಗಿ ಇಲ್ಲಿಗೆ ಕರೆತಂದಿರಬಹುದು ಅಂತ ಮನಸ್ಸಿನಲ್ಲಿ ವಿಚಾರ ಮಾಡ್ತಾ ವಿಕ್ರಮ ಮಂಚದ ಮೇಲೆ ಮಲಗಿದ. ಅವನಿಗೆ ಬೇಗನೆ ನಿದ್ರೆ ಬಂತು. ಆ ಸಂದರ್ಭದಲ್ಲಿ ವ್ಯಾಪಾರಸ್ಥನ ಮಗಳು ಕೊರಳಲ್ಲಿ ಮುತ್ತಿನ ಹಾರ, ಕಾಲಲ್ಲಿ ಗೆಜ್ಜೆಯನ್ನು ಹಾಕಿ ಅಲ್ಲಿಗೆ ಅರಸನ ಮುಂದೆ ಬಂದು ನಿಲ್ತಾಳೆ. ಅರಸ ವಿಕ್ರಮ ಏಳಲಿಲ್ಲ. ನೀರನ್ನು ಕೈಯಲ್ಲಿ ತಗೊಂಡು ಅವನಿಗೆ ಸಿಂಪಡಿಸಿದ್ಲು. ಎಷ್ಟೇ ಪ್ರಯತ್ನ ಪಟ್ಟರೂ ಅರಸ ಏಳಲಿಲ್ಲ. ಬಹಳ ನಿರಾಶೆ ಆಗ್ತದೆ ಆಕೆಗೆ. ತನ್ನ ಕೊರಳಲ್ಲಿದ್ದ ಮುತ್ತಿನ ಹಾರವನ್ನು ಅಲ್ಲೇ ಒಂದು ಗೂಟಕ್ಕೆ ಸಿಕ್ಕಿಸಿ ಅಲ್ಲೇ ಸಮೀಪದಲ್ಲಿ ಮಲಗ್ತಾಳೆ. ಆಕೆಗೂ ಬೇಗ ನಿದ್ರೆ ಬರ್ತದೆ. ಸ್ವಲ್ಪ ಹೊತ್ತಿನ ನಂತರ ರಾಜನಿಗೆ ಎಚ್ಚರವಾಯಿತು. ಕಣ್ಣು ತೆಗೆದು ನೋಡಿದಾಗ ವ್ಯಾಪಾರಸ್ಥನ ಮಗಳು ಮಲಗಿರುವುದನ್ನು ನೋಡಿ ಈಕೆ ಜೊತೆ ಹೇಗೆ ಮಾತಾಡುವುದು ಅಂತ ವಿಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಅಷ್ಟರಲ್ಲಿ ಆತ ಒಂದು ಚಮತ್ಕಾರವನ್ನು ಕಾಣ್ತಾನೆ. ಚಿತ್ರದಲ್ಲಿನ ಹಂಸ ಪಕ್ಷಿ ಸಜೀವವಾಗಿ ಅವಳು ಹಾಕಿದ್ದಂತಹ ಮುತ್ತಿನ ಹಾರವನ್ನು ನುಂಗತೊಡಗಿತು. ವಿಕ್ರಮನು ಅದನ್ನು ನೋಡಿ ಬೆರಗಾಗ್ತಾನೆ. ಏನು ಮಾಡಬೇಕು ಅಂತ ಅವನಿಗೆ ಗೊತ್ತಾಗಲಿಲ್ಲ.
ಹಂಸ ಆ ಹಾರವನ್ನು ಸಂಪೂರ್ಣವಾಗಿ ನುಂಗಿತು. ಇದು ಶನಿದೇವರ ಆಟ ಅಂತ ತಿಳಿದು ವಿಕ್ರಮ ಹಾಗೆ ಮಲಗ್ತಾನೆ. ಬೆಳಗಾದ ಕೂಡಲೇ ವ್ಯಾಪಾರಸ್ಥನ ಮಗಳು ಹಾಸಿಗೆಯಿಂದ ಏಳ್ತಾಳೆ. ಎದ್ದ ಕೂಡಲೇ ಅವಳ ದೃಷ್ಟಿ ಗೂಟದ ಕಡೆ ಹೋಯಿತು. ಅಲ್ಲಿ ಹಾರ ಇರಲಿಲ್ಲ. ಆಕೆಗೆ ಗಾಬರಿಯಾಯಿತು. ಅಪರಿಚಿತನೇ ಈ ಹಾರವನ್ನು ಕದ್ದವನು ಅಂತ ಅಂದ್ಕೊಂಡು, ಹೇ ಮಹಾನುಭಾವ, ನಾನು ಗೂಟಕ್ಕೆ ಹಾಕಿದ್ದ ಹಾರ ಮಾಯ ಆಗಿದೆ. ನಾವಿಬ್ಬರಲ್ಲದೆ ಬೇರೆ ಯಾರೂ ಒಳಗೆ ಪ್ರವೇಶಿಸಿಲ್ಲ. ತಾವು ಇದನ್ನು ತೆಗೆದುಕೊಂಡಿದ್ದೀರಾ ಅಂತ ವಿಕ್ರಮನನ್ನು ಆಕೆ ಕೇಳುತ್ತಾಳೆ. ಆಗ ವಿಕ್ರಮ, ನಡುರಾತ್ರಿಯಲ್ಲಿ ನನಗೆ ಎಚ್ಚರ ಆದಾಗ ಈ ಚಿತ್ರದಲ್ಲಿನ ಹಂಸವು ಸಜೀವವಾಗಿ ಹಾರವನ್ನು ನುಂಗಿತು. ನಾನು ಹಾರವನ್ನು ತಗೊಂಡಿಲ್ಲ ಅಂತ ಹೇಳ್ದ. ಆಗ ಅವಳಿಗೆ ತುಂಬ ಸಿಟ್ಟು ಬರ್ತದೆ. ಇಷ್ಟು ಸುಳ್ಳು ನನ್ನ ಹತ್ರ ಹೇಳಬೇಡ, ನಾನು ನಂಬುವುದಿಲ್ಲ ಅಂತ ಹೇಳಿ ತನ್ನ ತಂದೆಯ ಬಳಿಗೆ ಹೋಗಿ ಎಲ್ಲ ವಿಷಯವನ್ನು ಹೇಳ್ತಾಳೆ. ಆಕೆ ಅವಳ ತಂದೆಗೂ ಕೂಡ ಕೋಪ ಬರ್ತದೆ. ಅವನು ವಿಕ್ರಮನ ಹತ್ರ, ನಿನಗೆ ಅತಿಥಿ ಸತ್ಕಾರವನ್ನು ಮಾಡಿದೆ, ಮಗಳನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ನಿರ್ಧರಿಸಿದ್ದೆ. ಆದರೆ ನೀನು ಕೃತಜ್ಞ. ನನ್ನ ಮಗಳ ಹಾರವನ್ನು ಕದ್ದು ಹಂಸವು ಅದನ್ನು ನುಂಗಿತು ಅಂತ ಸುಳ್ಳು ಹೇಳ್ತಾ ಇದ್ದಿ. ಹಾರವನ್ನು ಕೊಡು, ಇಲ್ಲದೇ ಇದ್ದರೆ ನೀನು ಆಮೇಲೆ ಪಶ್ಚಾತ್ತಾಪ ಪಡ್ತೀಯಾ ಅಂತಾನೆ. ವಿಕ್ರಮ ಅತ್ಯಂತ ನಮ್ರನಾಗಿ, ಹಂಸ ಹಾರವನ್ನು ನುಂಗಿದ್ದು ನಿಜ, ನನ್ನ ಹತ್ರ ನಿಮ್ಮ ಹಾರ ಇಲ್ಲ, ನಾನು ಕದ್ದಿಲ್ಲ ಅಂತ ಹೇಳ್ದ. ಆ ವ್ಯಾಪಾರಸ್ಥನ ಸಿಟ್ಟು ಮತ್ತೂ ಜಾಸ್ತಿ ಆಯಿತು. ಆತ ತನ್ನ ಸೇವಕರನ್ನು ಕರೆದು, ಈ ಮನುಷ್ಯನಿಗೆ ಮನಸ್ಸೋ ಇಚ್ಛೆ ಹೊಡೆಯಿರಿ, ಅವನು ಹಾರವನ್ನು ಕದ್ದಿಲ್ಲ ಅಂತ ಹೇಳ್ತಾ ಇದ್ದಾನೆ, ಹೊಡೆಯದೆ ಅವನು ತನ್ನ ತಪ್ಪನ್ನು ಒಪ್ಪಿಕೊಳ್ಳುವುದಿಲ್ಲ ಅಂತ ಹೊಡೆಯಲಿಕ್ಕೆ ಆಜ್ಞೆ ಮಾಡ್ತಾನೆ ಸೇವಕರ ಹತ್ರ ಹೇಳಿ. ಕೂಡಲೇ ಸೇವಕರು ವಿಕ್ರಮನನ್ನು ಕಟ್ಟಿ ಮನಬಂದಂತೆ ಹೊಡಿತಾರೆ. ಆಮೇಲೆ ವ್ಯಾಪಾರಸ್ಥ ವಿಕ್ರಮನ ಹತ್ರ, ನನ್ನ ಹಾರವನ್ನು ಇನ್ನಾದರೂ ಕೊಡು ಅಂತಾನೆ. ವಿಕ್ರಮನ ಹತ್ರ ಹಾರ ಇಲ್ಲ ಅಂದ ಮೇಲೆ ಅವ ಎಲ್ಲಿಂದ ಕೊಡ್ತಾನೆ? ವ್ಯಾಪಾರಸ್ಥ ಈ ಸುದ್ದಿಯನ್ನು ಅಲ್ಲಿಯ ಅರಸನಾದ ಚಂದ್ರಸೇನನಿಗೆ ಹೇಳ್ತಾನೆ. ಅರಸ ಸೇವಕರನ್ನು ಕಳಿಸಿ ವಿಕ್ರಮನನ್ನು ರಾಜಸಭೆಗೆ ಕರೆಸ್ತಾನೆ. ವಿಕ್ರಮ ಅರಸನ ಮುಂದೆ ಬಂದು ನಿಲ್ತಾನೆ. ಆಗ ಅರಸ, ನಿನ್ನ ಹತ್ರ ಇರುವ ಇವನ ಹಾರವನ್ನು ವಾಪಸ್ ಕೊಡು, ಸುಮ್ಮನೆ ನಿನ್ನ ಪ್ರಾಣಕ್ಕೆ ನೀನೇ ಅಪಾಯವನ್ನು ತಂದುಕೊಳ್ಬೇಡ ಅಂತಾನೆ. ಆಗ ವಿಕ್ರಮ, ಮಹಾರಾಜ, ಮುತ್ತಿನ ಹಾರ ನಾನು ಕದೀಲಿಲ್ಲ, ಸುಳ್ಳು ನಾನು ಹೇಳ್ತಾ ಇಲ್ಲ. ಆ ಮುತ್ತಿನ ಹಾರವನ್ನು ಸಜೀವವಾದ ಹಂಸ ನುಂಗಿದ್ದನ್ನು ನಾನು ಕಂಡಿರುವೆ. ಅದನ್ನು ನಂಬಲು ಯಾರಿಗೂ ಸಾಧ್ಯ ಇಲ್ಲ. ನನಗೆ ಗ್ರಹಗಳು ಪ್ರತಿಕೂಲ, ಆದ್ದರಿಂದ ಹೀಗೆ ಆಗ್ತಾ ಇದೆ. ಹೇಗಾದರೂ ಕ್ಷಮೆ ಮಾಡಿ ನನ್ನ ಮೇಲೆ ದಯ ತೋರಿಸಿ ಅಂತ ಕೇಳಿಕೊಳ್ತಾನೆ. ಈ ಮಾತು ಕೇಳಿ ಅರಸನಿಗೆ ಕೋಪ ಬರ್ತದೆ. ಸೇವಕರ ಹತ್ರ, ಇವನ ಕೈಕಾಲು ಕಡಿದು ಇವನನ್ನು ಊರ ಹೊರಗೆ ಒಗೆಯಿರಿ, ಯಾರೂ ಇವನಿಗೆ ಅನ್ನ ನೀರನ್ನು ಕೊಡಬಾರದು, ಕೊಟ್ಟರೆ ಅವರು ಶಿಕ್ಷೆಗೆ ಅರ್ಹರಾಗ್ತಾರೆ ಅಂತ ಹೇಳುತ್ತಾನೆ. ಸೇವಕರು ಅರಸನ ಮಾತಿನಂತೆಯೇ ಅವನ ಕೈಕಾಲನ್ನು ಕಡಿದು ಊರ ಹೊರಗೆ ಒಗೆದರು. ವಿಕ್ರಮ ಆಹಾರ ಇಲ್ಲದೆ ಬಳಲ್ತಾನೆ. ಅತ್ಯಂತ ದುಃಖಕರ ಪರಿಸ್ಥಿತಿ. ಆ ದಾರಿಯಿಂದ ಹಾದು ಹೋಗುವ ಪ್ರವಾಸಿಗರು ವಿಕ್ರಮನನ್ನು ಕಂಡು ದುಃಖಿಸ್ತಾ ಇದ್ದರು. ಅವನ ಮೇಲೆ ಕರುಣೆ ಬರ್ತಾ ಇತ್ತು. ಆದರೆ ಏನು ಮಾಡ್ತಾರೆ ಅವರಾದರೂ? ರಾಜಾಜ್ಞೆ ಹೆದರಿಕೆಯಿಂದ ಸುಮ್ಮನೆ ಹೋಗ್ತಾ ಇದ್ದರು. ಹೀಗೆ ವಿಕ್ರಮ 1 ತಿಂಗಳು ಕಳೆದ. ಶನಿದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದ ಅವನು. ಆ ನೋವಿನಲ್ಲೂ ಕೂಡ ಶನಿದೇವರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದ. ಇದರಿಂದಾಗಿ ರಾಜ ಚಂದ್ರಸೇನನ ಮನಸ್ಸಿನಲ್ಲಿ ಕರುಣೆ, ಇವನ ಬಗ್ಗೆ ದಯೆ ಉಂಟಾಯಿತು. ವಿಕ್ರಮನಿಗೆ ಅನ್ನ ನೀರು ಕೊಡಲು ಅಡ್ಡಿ ಇಲ್ಲ ಅಂತ ಅವನು ಆಜ್ಞೆ ಮಾಡಿದ. ಆ ಊರಿನ ಜನ ವಿಕ್ರಮನಿಗೆ ಅನ್ನ ನೀರುಗಳನ್ನು ಕೊಡ್ತಾ ಇದ್ದರು. ಆದರೂ ಕೈಕಾಲಿಲ್ಲದೆ ತುಂಬ ವೇದನೆ ಪಡ್ತಾ ಇದ್ದ ವಿಕ್ರಮ. ಈ ರೀತಿ 2 ವರ್ಷ ಕಳೆದ ವಿಕ್ರಮ. ಒಂದು ದಿನ ಒಬ್ಬಳು ಸ್ತ್ರೀ ಅದೇ ಮಾರ್ಗದಿಂದ ತನ್ನ ಗಂಡನ ಮನೆಯಾದ ತಾಮಲಿಂದಪುರಕ್ಕೆ ಗಂಡನ ಜೊತೆ ಹೋಗ್ತಾ ಇದ್ಲು. ಆಕೆ ಉಜ್ಜಯಿನಿಯವಳು. ವಿಕ್ರಮರಾಜನನ್ನು ನೋಡಿ ಆಕೆ ಬಂಡಿಯಿಂದ ಇಳಿದು ಬಂದು ವಿಕ್ರಮನ ಕಾಲಿಗೆ ಬಿದ್ದಳು. ಆಗ ವಿಕ್ರಮ, ನಿನಗೆ ಒಳ್ಳೆಯದಾಗಲಿ, ಉಜ್ಜಯಿನಿ ಬಗ್ಗೆ ಹೇಳು ಅಂತ ಪ್ರಶ್ನೆ ಮಾಡ್ತಾನೆ. ಆಗ ಆ ಗಾಣಗಿತ್ತಿ ಸ್ತ್ರೀ, ಉಜ್ಜಯಿನಿಯಲ್ಲಿ ಎಲ್ಲರೂ ಕ್ಷೇಮ, ಆದರೆ ನಿಮಗೆ ಯಾಕೆ ಇಂಥ ಅವಸ್ಥೆ ಉಂಟಾಯಿತು ಅಂತ ಕೇಳುತ್ತಾಳೆ. ಅದಕ್ಕೆ ವಿಕ್ರಮ,
ಇದೆಲ್ಲ ನನ್ನ ಕರ್ಮಫಲದಿಂದ ಅಂತ ಹೇಳುತ್ತಾನೆ. ನಡೆದ ಎಲ್ಲ ವೃತ್ತಾಂತವನ್ನು ಆಕೆಗೆ ಹೇಳುತ್ತಾನೆ. ಆ ಗಾಣಗಿತ್ತಿ ವಿಕ್ರಮನನ್ನು ತನ್ನ ಮನೆಗೆ ಕರೆದುಕೊಂಡು ಬರ್ತಾಳೆ. ಅವಳ ಮಾವನಿಗೆ ಗಾಬರಿ ಆಗ್ತದೆ. ರಾಜನಿಗೆ ಈ ಸುದ್ದಿ ಹೇಗಾದರೂ ಮುಟ್ಟಿದರೆ ನಮಗೆ ಕಷ್ಟ ಅಂತ ಅಂದ್ಕೊಂಡು ಆತನೇ ಮಹಾರಾಜನ ಬಳಿ ಹೋಗಿ ಕೈ ಮುಗಿದು, ನೀವು ಕೈಕಾಲು ಕಡಿದು ಒಗೆದವನನ್ನು ತಮ್ಮ ಅಪ್ಪಣೆ ಆದರೆ ನಮ್ಮ ಮನೆಗೆ ಕರ್ಕೊಂಡು ಬರ್ತೇವೆ ಅಂತ ಹೇಳ್ದ. ಅದಕ್ಕೆ ಅರಸ, ಆಗಲಿ, ಆ ಮನುಷ್ಯನನ್ನು ನಿಮ್ಮ ಮನೆಗೆ ಕರೆದೊಯ್ದು ಅನ್ನ ವಸ್ತ್ರಗಳನ್ನಿತ್ತು ರಕ್ಷಿಸು, ಪುಣ್ಯವಂತನಾಗು ಅಂತ ಅಪ್ಪಣೆ ಕೊಡ್ತಾನೆ. ಹಾಗೆ ಆ ಗಾಣಿಗ ಮನೆಗೆ ಬರ್ತಾನೆ. ಆಗ ವಿಕ್ರಮರಾಜ ಹೇಳ್ತಾನೆ, ನಮ್ಮ ಮನೆಯಲ್ಲಿ ವಿಕ್ರಮ ಇದ್ದಾನೆ ಅಂತ ಯಾರಿಗೂ ಹೇಳಬೇಡಿ ಅಂತ ಬೇಡಿಕೊಳ್ತಾನೆ. ಅದಕ್ಕೆ ಆ ಗಾಣಿಗ, ನೀವು ನನ್ನ ಮನೆಯಲ್ಲಿ ಗಾಣವನ್ನು ಹೊಡೆಯಿರಿ, ಅಂದರೆ ನಾನು ನಿಮಗೆ ಅನ್ನ ವಸ್ತ್ರಗಳನ್ನು ಕೊಡುವೆನು ಅಂತ ಹೇಳ್ತಾನೆ. ಆಗ ವಿಕ್ರಮ ಆ ಕೆಲಸವನ್ನು ಒಪ್ಪಿಕೊಂಡು ಸಂತೋಷದಿಂದ ಮಾಡ್ತಾ ಇದ್ದ. ಹೀಗೆ ವಿಕ್ರಮ 7 ವರ್ಷ ಕಳೆದ. ಒಂದು ದಿನ ವಿಕ್ರಮನು ಗಾಣದ ಮೇಲೆ ಕುಳಿತುಕೊಂಡು ಹಾಡ್ತಾ ಇದ್ದ. ಅವನು ದೀಪಕ ರಾಗವನ್ನು ಹಾಡ್ತಾ ಇದ್ದ. ವಿಕ್ರಮ ಹಾಡುತ್ತಿದ್ದಂತೆ ಎಲ್ಲ ಕಡೆ ದೀಪಗಳು ಹತ್ತಿಕೊಂಡವು. ರಾಜನ ಮಗಳಾದ ಪದ್ಮಸೇನೆ ಈ ಸನ್ನಿವೇಶವನ್ನು ನೋಡ್ತಾ ಇದ್ಲು. ಇಷ್ಟು ದೀಪಗಳು ಒಮ್ಮಿಂದೊಮ್ಮೆ ಹೇಗೆ ಹತ್ತಿದವು ಅಂತ ಆಕೆಗೆ ಆಶ್ಚರ್ಯ ಆಗ್ತಾ ಇತ್ತು. ಆಶ್ಚರ್ಯ ಪಡ್ತಾ ಇದ್ಲು ಅವಳು. ವಿಕ್ರಮ ಅಷ್ಟೊತ್ತಿಗೆ ರಾಗವನ್ನು ಮುಗಿಸ್ತಾನೆ. ದೀಪಗಳು ನಂದಿ ಹೋಗ್ತವೆ. ಮುಂದೆ ಆತ ಬೇರೆ ರಾಗವನ್ನು ಹಾಡ್ತಾನೆ. ಆಗ ಪದ್ಮಸೇನೆ, ಈ ರಾಗ ಜ್ಞಾನ ಇರುವಂತಹ ಮನುಷ್ಯ ಎಲ್ಲಿ ಹಾಡ್ತಾ ಇದ್ದಾನೆ ನೋಡ್ಕೊಂಡು ಬನ್ನಿ ಅಂತ ತನ್ನ ಸೇವಕರಿಗೆ ಅಥವಾ ಸೇವಕಿಯರಿಗೆ ಆಜ್ಞೆ ಮಾಡ್ತಾಳೆ. ಅವರು ಎಲ್ಲ ಕಡೆ ನೋಡಿ ಕೊನೆಗೆ ಗಾಣಿಗನ ಮನೆಯಲ್ಲಿ ಆತ ಹಾಡ್ತಾ ಇದ್ದಾನೆ ಅಂತ ಕಂಡು ಹಿಡಿತಾರೆ. ವಾಪಸ್ ಬಂದು ಪದ್ಮಸೇನೆಗೆ ಅದನ್ನು ಹೇಳುತ್ತಾರೆ ಅವರು. ಆಗ ಪದ್ಮಸೇನೆಯು, ಆತ ಹೇಗೆ ಇದ್ನೋ ಹಾಗೆಯೇ ಅವನನ್ನು ಇಲ್ಲಿ ಕರ್ಕೊಂಡು ಬನ್ನಿ, ಆತ ಹೇಗೆ ಇದ್ದಾನೋ ಹಾಗೆಯೇ ಇಲ್ಲಿಗೆ ಕರ್ಕೊಂಡು ಬನ್ನಿ ಅವನನ್ನು, ನೀವು ಹೆದರಬೇಡಿ, ನಾನು ರಾಜನಿಗೆ ಹೇಳುತ್ತೇನೆ ಅಂತ ಹೇಳುತ್ತಾಳೆ. ಆಮೇಲೆ ಅವಳ ಸೇವಕಿಯರು ಗಾಣಿಗನ ಮನೆಗೆ ಹೋಗಿ ವಿಕ್ರಮನನ್ನು ರಾಜಕುಮಾರಿ ಇದ್ದಲಿಗೆ ಕರೆದುಕೊಂಡು ಬರ್ತಾರೆ. ವಿಕ್ರಮನ ಹತ್ರ ಹಾಡನ್ನು ಹಾಡಲಿಕ್ಕೆ ಹೇಳುತ್ತಾಳೆ ಆಕೆ. ಆತ ಹಾಡ್ತಾನೆ. ಸುಮಧುರವಾಗಿ, ತುಂಬ ಚಂದವಾಗಿ ಹಾಡನ್ನು ಹಾಡ್ತಾನೆ ಆತ. ರಾಜ ಕನ್ಯೆಯ ಅಂತಃಪುರದಲ್ಲಿ ಸಂಗೀತದ ಕಚೇರಿಯೇ ನಡೀತದೆ. ರಾಜ ಚಂದ್ರಸೇನನಿಗೆ ಈ ಸಂಗೀತವು ಪದ್ಮಸೇನೆಯ ಅಂತಃಪುರದಿಂದ ಬರ್ತಾ ಇದೆ ಅಂತ ಗೊತ್ತಾಗಿ ಸೇವಕರಲ್ಲಿ ವಿಚಾರಿಸ್ತಾನೆ ಆತ. ವಿಚಾರಿಸಿದಾಗ ಒಬ್ಬನಿಂದ ಸಂಗೀತ ಕಚೇರಿ ನಡೀತಾ ಇದೆ ಅಂತ ಸೇವಕರು ಹೇಳ್ತಾರೆ. ಆಗ ಚಂದ್ರಸೇನ ನಾಳೆ ಬೆಳಿಗ್ಗೆ ಮಗಳ ಅರಮನೆಗೆ ಹೋಗಿ ಆತನನ್ನು ಭೇಟಿಯಾಗಬೇಕು ಅಂತ ಸಂಕಲ್ಪ ಮಾಡ್ತಾನೆ. ವಿಕ್ರಮರಾಜ ಆ ರಾಜಕನ್ಯೆಯ ಅರಮನೆಯ ಮಹಡಿಯ ಮೇಲೆ ಕೂತ್ಕೊಂಡು ಇರ್ತಾನೆ. ಆತ ಯೋಚನೆ ಮಾಡ್ತಾನೆ, ಶನಿಕಾಟ ಪ್ರಾರಂಭವಾಗಿ 7.5 ವರ್ಷ ಮುಗೀತು. ಇನ್ನು ಯಾವಾಗ ತನ್ನ ದುರ್ದೈವ ಮುಗಿಯತ್ತೆ, ನಾನು ಉಜ್ಜಯಿನಿಯನ್ನು ಯಾವಾಗ ನೋಡ್ತೇನೆ ಅಂತ ಮನಸ್ಸಿನಲ್ಲೇ ವಿಚಾರ ಮಾಡ್ತಾ ಇದ್ದ. ಆಗ ಶನಿದೇವನು ಅವನ ಮುಂದೆ ಪ್ರತ್ಯಕ್ಷನಾದ. ಶನಿದೇವನು ವಿಕ್ರಮನನ್ನು ಕುರಿತು ಹೇಳುತ್ತಾನೆ, ನೀನು ನನ್ನನ್ನು ಗುರುತು ಹಿಡಿಯಲಿಕ್ಕಿಲ್ಲ, ನಿನಗೆ ಈಗ ಪೂರ್ಣ ಅನುಭವ ಬಂದಿರಬಹುದು ಅಂತ ಹೇಳುವಷ್ಟರಲ್ಲಿ ಶನಿದೇವನಿಗೆ ನಮಸ್ಕಾರ ಮಾಡಬೇಕು ಅಂತ ವಿಕ್ರಮ ಹೇಳಲು ಪ್ರಯತ್ನ ಮಾಡ್ತಾನೆ. ಆದರೆ ಕೈಕಾಲು ಇಲ್ಲದೇ ಇದ್ದದ್ರಿಂದ ನೆಲದ ಮೇಲೆ ಹೊರಳಾಡ್ತಾನೆ ವಿಕ್ರಮ. ಆಗ ಶನಿದೇವ ಹೇಳ್ತಾನೆ, ವಿಕ್ರಮ, ನಿನ್ನ ಮಹಿಮೆ ಅಪಾರ, ಈಗ ನಾನು ಪ್ರಸನ್ನನಾಗಿದ್ದೇನೆ, ನಿನಗೆ ಮನಸ್ಸಿಗೆ ಬಂದದ್ದನ್ನು ಬೇಡಿಕೋ ಅಂತ ಹೇಳ್ತಾನೆ. ಆಗ ವಿಕ್ರಮ ಕಣ್ಣೀರು ಹಾಕ್ತಾ ಹೇಳ್ತಾನೆ, ಮನುಷ್ಯನಿಗೆ ಇಂತಹ ಪೀಡೆಯನ್ನು ಕೊಡಬೇಡ, ಇದೇ ನಾನು ಬೇಡುವಂತಹ ವರ ಅಂತ. ಆಗ ಶನಿದೇವ ವಿಕ್ರಮನ ಹೃದಯ ವೈಶಾಲ್ಯತೆಯನ್ನು ಕಂಡು ಸಂತೋಷಗೊಳ್ತಾನೆ. ವಿಕ್ರಮನನ್ನು ಕುರಿತು ಈ ರೀತಿಯಾಗಿ ಹೇಳ್ತಾನೆ, ನಿನಗೆ ಈಗ ಕೈಕಾಲುಗಳಿಲ್ಲ, ಆದರೂ ಅದನ್ನು ಬೇಡದೆ ಪರರಿಗೆ ದುಃಖ ಕೊಡಬೇಡ ಅಂತ ಬೇಡಿದೆ. ಇದರಿಂದ ನಿನ್ನ ಅಂತಃಕರಣ ಎಷ್ಟು ವಿಶಾಲವಾದದ್ದು ಅಂತ ಗೊತ್ತಾಗ್ತದೆ ಅಂತ ಹೇಳಿ ತನ್ನ ದಿವ್ಯ ದೃಷ್ಟಿಯಿಂದ ವಿಕ್ರಮನ ಕಡೆ ನೋಡ್ತಾನೆ. ವಿಕ್ರಮನ ಕೈಕಾಲುಗಳು ಮೊದಲಿನಂತೆ ಆಗ್ತವೆ. ಆಗ ವಿಕ್ರಮ ಶನಿದೇವನ ಪಾದದ ಮೇಲೆ ಬೀಳುತ್ತಾನೆ ಹಾಗೂ ದೈನ್ಯದಿಂದ ಮತ್ತೆ ಮತ್ತೆ ಬೇಡಿಕೊಳ್ತಾನೆ, ನೀನು ಯಾರಿಗೂ ಪೀಡೆಯನ್ನು ಕೊಡಬೇಡ, ಇದೇ ನನ್ನ ಬೇಡಿಕೆ ಅಂತ.
ಆಗ ಶನಿದೇವ ಹೀಗೆ ಹೇಳುತ್ತಾನೆ, ವಿಕ್ರಮನೇ, ನಾನು ಎಲ್ಲ ದೇವತೆಗಳನ್ನೂ ರಾಕ್ಷಸರನ್ನೂ ಕಾಡಿದ್ದೇನೆ, ನಾನು ಎಲ್ಲರನ್ನೂ ಕಾಡಿದ್ದೇನೆ. ಅದೆಲ್ಲವನ್ನ ನೋಡಿದರೆ ನಾನು ನಿನಗೆ ಕೊಟ್ಟ ತೊಂದರೆ ಬಹಳ ಅಲ್ಪ. ನನ್ನ ಗುರುವಿಗೂ ನಾನು ತೊಂದರೆ ಕೊಟ್ಟವನೇ. ನನ್ನ ಕಾಟಕ್ಕೆ ಹೆದರಿ ಶಿವನು ಕೈಲಾಸದಲ್ಲಿ ಅಡಗಿಕೊಂಡ. ರಾಮಚಂದ್ರ 14 ವರ್ಷ ವನವಾಸ ಭೋಗಿಸಬೇಕಾಯಿತು. ರಾವಣನ ಮೇಲೆ ನನ್ನ ದೃಷ್ಟಿ ಬೀಳಲು ಅವನು ನಾಶ ಹೊಂದಿದ. ಹರಿಶ್ಚಂದ್ರನಿಗೆ ತನ್ನ ರಾಜ್ಯವನ್ನು ಬಿಟ್ಟು ಹೆಂಡತಿ ಮಕ್ಕಳನ್ನು ಮಾರಿ ಜೀವಿಸಬೇಕಾಯಿತು. ವಸಿಷ್ಠನ 100 ಮಕ್ಕಳು ಮರಣ ಹೊಂದಿದರು. ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸದಲ್ಲಿ ಇರಬೇಕಾಯಿತು. ಶ್ರೀಕೃಷ್ಣನಿಗೆ ಸ್ಯಮಂತಕದ ಕಳ್ಳ ಅನ್ನುವಂತಹ ಅಪವಾದ ಬಂದಿತು. ಈ ರೀತಿಯಾಗಿ ನಾನು ಎಲ್ಲರನ್ನೂ ಕಾಡಿರುವೆನು. ನೀನು ಬಹಳ ಪರೋಪಕಾರಿ. ನಿನಗೆ ನಾನು ಪ್ರಸನ್ನನಾಗಿದ್ದೇನೆ. ನಾನು ನಿನಗೆ ಕೊಟ್ಟ ಪೀಡೆಯ ಕಥೆಯನ್ನು ಯಾರು ಶ್ರವಣ ಅಥವಾ ಪಠಣ ಮಾಡುವರೋ ಅಂತಹವರಿಗೆ ನಾನು ಪೀಡೆಯನ್ನು ಕೊಡುವುದಿಲ್ಲ. ಇದನ್ನು ಶ್ರವಣ ಪಠಣ ಮಾಡದೇ ಇರುವವರನ್ನು ನಾನು ಪೀಡಿಸದೆ ಬಿಡುವುದಿಲ್ಲ. ಇದು ನಾನು ನಿನಗೆ ನೀಡುವ ವರವಾಗಿದೆ. ಮತ್ತೊಂದು ವಿಷಯ ಏನೆಂದರೆ, ವೈಶ್ಯನ ಮನೆಯಲ್ಲಿ ಹಂಸವು ರತ್ನಹಾರವನ್ನು ನುಂಗಿದ್ದರಿಂದ ನಿನಗೆ ಅಪವಾದ ಬಂತು. ನೀನು ಈಗ ವೈಶ್ಯನನ್ನು ಕರೆಯಿಸು. ಅವನ ಎದುರೇ ಹಂಸ ಜೀವವನ್ನು ಹೊಂದಿ ರತ್ನಹಾರವನ್ನು ಉಗುಳಿದಾಗ ನಿನಗೆ ಮೊದಲಿನ ರಾಜಭೋಗಗಳು ಲಭಿಸುವವು ಅಂತ ಆಶೀರ್ವಾದ ಮಾಡಿ, ಶನಿವಾರಕ್ಕೆ ಒಮ್ಮೆ ಆದರೂ ನನ್ನ ಮಹಾತ್ಮೆಯನ್ನು ಯಾರು ಓದ್ತಾರೋ ಅಥವಾ ಕೇಳ್ತಾರೋ ಅವರಿಗೆ ನಾನು ಸಂತುಷ್ಟನಾಗ್ತೇನೆ ಅಂತ ಹೇಳಿ ಶನಿದೇವ ತನ್ನ ಸ್ಥಾನಕ್ಕೆ ಹೊರಟು ಹೋದ. ಚಂದ್ರಸೇನ ರಾಜ ತನ್ನ ಸಂಕಲ್ಪದಂತೆ ತನ್ನ ಮಗಳ ಅಂತಃಪುರಕ್ಕೆ ಬರ್ತಾನೆ, ಅಂದರೆ ಅಲ್ಲಿಗೆ ಬರ್ತಾನೆ. ವಿಕ್ರಮನನ್ನು ಕಂಡು ನೀನು ಯಾರು ಅಂತ ಕೇಳುತ್ತಾನೆ. ಆಗ ವಿಕ್ರಮ, ನಾನು ನಿಮ್ಮ ಪರಿಚಯದ ಕಳ್ಳನಲ್ಲವೇ ಅಂತ ಹೇಳುತ್ತಾನೆ. ಈಗ ನೀವು ಶ್ರೀಪತಿ ಸಾಹುಕಾರನನ್ನು ಕರೆಸಿ ಇಲ್ಲಿಗೆ, ಆಮೇಲೆ ಎಲ್ಲ ವಿಷಯ ನಿಮಗೆ ತಿಳಿದು ಬರ್ತದೆ ಅಂತ ಹೇಳುತ್ತಾನೆ. ರಾಜ ಶ್ರೀಪತಿಯನ್ನು ಕರೆಸ್ತಾನೆ. ಆಗ ವಿಕ್ರಮ, ವೈಶ್ಯನೇ, ನಿನ್ನ ಮನೆಯ ಚಿತ್ರಶಾಲೆಗೆ ಕರೆದುಕೊಂಡು ಹೋಗು. ಅಲ್ಲಿ ಹಿಂದೆ ನಡೆದ ಘಟನೆಯನ್ನು ನಿಮಗಿಬ್ಬರಿಗೂ ತೋರಿಸಬೇಕಾಗಿದೆ ಅಂತ ಹೇಳುತ್ತಾನೆ. ಶ್ರೀಪತಿ ಎಲ್ಲರನ್ನೂ ಕರೆದುಕೊಂಡು ತನ್ನ ಚಿತ್ರಶಾಲೆಗೆ ಬರ್ತಾನೆ. ಆಗ ವಿಕ್ರಮ ಶನಿದೇವರನ್ನು ಪ್ರಾರ್ಥಿಸಿದ ಕೂಡಲೇ ಹಂಸ ಸಜೀವಗೊಂಡು ತಾನು ನುಂಗಿದ ಹಾರವನ್ನು ಉಗುಳಿತು. ಇದೆಲ್ಲವನ್ನೂ ನೋಡಿದ ಸಾಹುಕಾರನ ಮಗಳಿಗೆ ಆಶ್ಚರ್ಯ ಆಗ್ತದೆ. ಆಲೋಲಿಕೆ ವಿಕ್ರಮನನ್ನು ಮದುವೆ ಆಗಲು ನಿಶ್ಚಯಿಸಿದ್ಲು. ಹರ್ಷಗೊಂಡ ವೈಶ್ಯ ತನ್ನ ಮಗಳನ್ನು ಅವನಿಗೆ ಕೊಟ್ಟು ಅವನ ಕಾಲಿಗೆ ಬಿದ್ದು ಕ್ಷಮೆ ಬೇಡಿದ. ಚಂದ್ರಸೇನ ರಾಜ ವಿಕ್ರಮನನ್ನು ಉದ್ದೇಶಿಸಿ, ಮಹಾಪುರುಷನೇ, ನಿನ್ನಿಂದ ಯಾವ ದೇಶವು ಪುನೀತವಾಗಿದೆ, ನಿನ್ನ ನಿಜ ನಾಮಧೇಯವನ್ನು ತಿಳಿಸಬೇಕು ಅಂತ ಭಿನ್ನವಿಸಿದ. ಆಗ ವಿಕ್ರಮ, ನಾನು ಉಜ್ಜಯಿನಿಯ ಅರಸ, ನನ್ನ ಹೆಸರು ವಿಕ್ರಮ ಎಂದಾಗ ಚಂದ್ರಸೇನ ಎದ್ದು ಹೋಗಿ ಅವರಿಗೆ ಸಾಷ್ಟಾಂಗವೆರಗಿದ. ನನ್ನಿಂದ ಮಹತ್ತರವಾದಂತಹ ಅನ್ಯಾಯ ಘಟಿಸಿತು, ಕ್ಷಮಿಸಬೇಕೆಂದು ಬೇಡಿಕೊಂಡ. ಆಗ ವಿಕ್ರಮ, ನನಗೆ ಪ್ರತಿಕೂಲ ಗ್ರಹಸ್ಥಿತಿ ಇದ್ದದರಿಂದ ಆಗ ನೀನು ಹಾಗೆ ಮಾಡಿದೆ. ಈಗ ಶನಿ ಕೃಪೆ ನನಗೆ ಆಗಿದೆ. ಇದು ನಿನ್ನ ದೋಷ ಅಲ್ಲ, ಶನಿಯ ಅವಕೃಪೆಯೇ ಇದಕ್ಕೆ ಕಾರಣವಾಗಿದೆ. ಆದ್ದರಿಂದ ಕಷ್ಟ ನಷ್ಟಗಳಿಗೆ ನಾನು ಗುರಿಯಾಗಿದ್ದೆನು ಅಂತ ಹೇಳುತ್ತಾನೆ. ಅರಸ ವಿಕ್ರಮನಿಗೆ ವಿಪುಲ ಸಂಪತ್ತನ್ನು ಕೊಟ್ಟು ತನ್ನ ಮಗಳಾದ ಪದ್ಮಸೇನೆಯನ್ನು ವಿಕ್ರಮನಿಗೆ ಮದುವೆ ಮಾಡಿಕೊಟ್ಟ ಚಂದ್ರಸೇನ ರಾಜ. ವಿಕ್ರಮನು ತನ್ನನ್ನು ರಕ್ಷಣೆ ಮಾಡಿದ ಗಾಣಿಗನಿಗೆ ಒಂದು ನಾಡನ್ನು ಕೊಡ್ತಾನೆ. ಚಂದ್ರಸೇನ ರಾಜ ಮತ್ತು ಶ್ರೀಪತಿ ಸಾಹುಕಾರನ ಅನುಮತಿ ಪಡೆದು ತನ್ನ ಉಭಯ ಪತ್ನಿಯರೊಂದಿಗೆ ಉಜ್ಜಯಿನಿಗೆ ಹಿಂತಿರುಗಿದ ರಾಜ ವಿಕ್ರಮ. ಉಜ್ಜಯಿನಿಯ ಪ್ರಜೆಗಳು ವಿಕ್ರಮ ರಾಜನ ಆಗಮನದಿಂದ ಆನಂದಯುಕ್ತರಾದರು. ನಂತರದಲ್ಲಿ ಶುಭ ಮುಹೂರ್ತದಲ್ಲಿ ವಿಕ್ರಮ ತನ್ನ ಸಿಂಹಾಸನವನ್ನು ಏರಿದ. ಮುಂದೆ ಅವನು ಶನೈಶ್ಚರ ವ್ರತವನ್ನು ತಪ್ಪದೆ ಆಚರಿಸಿದ. ಈ ಶನಿ ಮಹಾತ್ಮೆಯನ್ನು ಯಾರು ಭಕ್ತಿಯಿಂದ ಕೇಳುವರೋ ಅಥವಾ ಪಠಣ ಮಾಡುವರೋ ಅವರ ಸಂಕಟಗಳೆಲ್ಲವೂ ಪರಿಹಾರ ಆಗುವುದು. ಶನಿದೇವನು ಪ್ರಸನ್ನನಾಗ್ತಾನೆ. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.